ಸುರೇಶ್ಪುರ ಎಂಬ ಗ್ರಾಮದಲ್ಲಿ ಮೋಹನ್ ಕುಂಬಾರನ ಒಂದು ಸಣ್ಣ ಮನೆ ಇತ್ತು. ಮೋಹನ್ ತನ್ನ ಉಪಕರಣಗಳನ್ನು ತೆಗೆದುಕೊಂಡು ಕೆಲಸಕ್ಕೆ ಹೊರಡಲು ಸಿದ್ಧವಾಗುತ್ತಿದ್ದಾಗ ಅವನ ಹೆಂಡತಿ ಕಮಲ ಮಾತನಾಡಲು ಶುರು ಮಾಡಿದಳು. ಇಷ್ಟು ಕಾಲ ಹೀಗೇನೆ ನಡೆಯುತ್ತಾ ಇರುತ್ತದೆ ಮೋಹನ್. ಪ್ರತಿದಿನ ಬೆಳಿಗ್ಗೆ ಆಶೆಯಿಂದ ಹೋಗುತ್ತೀಯಾ, ಆದರೆ ಸಂಜೆ ನಿರಾಶೆಯಿಂದ ಹಿಂದಿರುಗುತ್ತೀಯಾ. ನಿನಗೆ ಕಾಣುವುದಿಲ್ಲವೇ? ಇಡೀ ಗ್ರಾಮದಲ್ಲಿ ನಮ್ಮ ಪರಿಸ್ಥಿತಿಯೇ ಅತ್ಯಂತ ಕೆಟ್ಟದು. ಕಮಲ, ನಾನೇನು ಮಾಡಲಿ? ನನ್ನ ಅದೃಷ್ಟವೇ ಕೆಟ್ಟಿದ್ದರೆ ನಾನು ಏನು ಮಾಡಬಹುದು? ಪರಿಸ್ಥಿತಿ ಸ್ವಲ್ಪ ಸುಧಾರಿಸೋಷ್ಟರಲ್ಲಿ ಏನಾದರೂ ಒಂದು ಘಟನೆ ನಡೆದು ಎಲ್ಲವೂ ಮತ್ತೆ ಹಾಳಾಗುತ್ತದೆ. ಮೊದಲ ಬಾರಿ ಸ್ವಲ್ಪ ಹಣ ಸಂಗ್ರಹಿಸಿದ್ದಾಗ ನೀನು ಅನಾರೋಗ್ಯಕ್ಕೆ ಒಳಗಾದೆ. ಎಲ್ಲ ಹಣ ಖರ್ಚಾಯಿತು. ನಂತರ ರಾಜು ಕಾಲಿಗೆ ಆಳವಾದ ಗಾಯವಾಯಿತು. ಅವನ ಚಿಕಿತ್ಸೆಗಾಗಿ ಮತ್ತೆ ಎಲ್ಲವೂ ಮುಗಿದು ಹೋಯಿತು. ಅಷ್ಟರಲ್ಲಿ 10 ವರ್ಷದ ರಾಜು ಓಡುತ್ತಾ ಬಂದನು. ಅವನ ಕಣ್ಣುಗಳಲ್ಲಿ ಹಸಿವು, ಆದರೆ ಹೇಳಲು ಧೈರ್ಯ ಇರಲಿಲ್ಲ. ಅಪ್ಪ, ನನಗೆ ಹಲವು ದಿನಗಳಿಂದ ಒಳ್ಳೆಯ ಊಟ ತಿನ್ನಬೇಕು ಅನ್ನಿಸುತ್ತಿದೆ. ನಮ್ಮ ಮನೆಯಲ್ಲಿ ಇತರರಂತೆ ರುಚಿಯಾದ ತಿಂಡಿಗಳು ಯಾಕೆ ಮಾಡೋದಿಲ್ಲ? ಚಿಂತಿಸಬೇಡ ಮಗನೇ, ನಮ್ಮ ದಿನಗಳು ಕೂಡ ಬದಲಾಗುತ್ತವೆ. ಒಂದು ದಿನ ನಾವು ಇತರರಿಗಿಂತಲೂ ಉತ್ತಮ ತಿಂಡಿಗಳನ್ನು ಮಾಡುತ್ತೇವೆ. ಆಗ ನಿನಗೆ ಇಷ್ಟವಾದುದನ್ನೇ ತಿನ್ನಬಹುದು. ಪಕ್ಕದ ಮನೆಯ ತಾಯಿಯ ಮನೆಯಿಂದ ತಿಂಡಿಗಳ ಸುಗಂಧ ಬಂದಾಗ ನನಗೆ ತಾಳ್ಮೆ ಇರೋದಿಲ್ಲ. ಒಮ್ಮೆ ಹೋದೆ, ಆದರೆ ಅವರು ನನ್ನನ್ನು ನೋಡುತ್ತಿದ್ದಂತೆಯೇ ತಿಂಡಿ ಮುಚ್ಚಿ ಇಲ್ಲಿ ಬರಬೇಡ ಅಂತ ಹೇಳಿದರು. ಕಮಲಳ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು. ಮೋಹನ್ ಏನೂ ಮಾತನಾಡದೆ ತನ್ನ ಉಪಕರಣಗಳನ್ನು ತೆಗೆದುಕೊಂಡು ಅಂಗಡಿಯ ಕಡೆ ಹೊರಟನು. ಗ್ರಾಮದ ಚೌಕದಲ್ಲೇ ಅವನ ಅಂಗಡಿ ಇತ್ತು. ಓ ದೇವರೇ, ಇನ್ನೆಷ್ಟು ಪರೀಕ್ಷೆ! ಇವತ್ತು ಒಬ್ಬ ಗ್ರಾಹಕರೂ ಬಂದಿಲ್ಲ. ಮನೆ ಪರಿಸ್ಥಿತಿ ತುಂಬಾ ಕೆಟ್ಟಿದೆ. ರಾಜು ಮಾತುಗಳು ಮನಸ್ಸನ್ನು ಒಡೆದು ಹಾಕುತ್ತಿವೆ ಎಂದು ಆತ ದುಃಖಪಟ್ಟನು. ಅಷ್ಟರಲ್ಲಿ ಗ್ರಾಮದ ಸುರೇಶ್ ಕಿರಣ್ ಲಾಲ್ ಬಂದನು. ಏನಾಯ್ತು ಮೋಹನ್? ಇವತ್ತು ನಿನ್ನ ಕೈಗಳಲ್ಲಿ ಹಿಂದಿನಷ್ಟು ಜೋರು ಕಾಣಿಸುತ್ತಿಲ್ಲ. ಮೋಹನ್ ತನ್ನ ಆರ್ಥಿಕ ಸಂಕಷ್ಟವನ್ನು ವಿವರಿಸಿದನು. ಪಕ್ಕದಲ್ಲೇ ಕಿರಣ್ ಬಂದನು. ಅವನು ಇತರರ ದುಃಖದಲ್ಲೂ ಸಂತೋಷ ಪಡುವವನು. ಈ ಮೋಹನ್ನನ್ನು ಗ್ರಾಮದಿಂದ ಹೊರಹಾಕಬೇಕು. ಇದರ ಮನ್ಹೂಸ್ ನೆರಳು ಗ್ರಾಮವನ್ನೇ ಹಾಳು ಮಾಡುತ್ತಿದೆ ಎಂದು ವ್ಯಂಗ್ಯವಾಡಿದನು. ಇಬ್ಬರು ನಕ್ಕು ಹೋಗಿಬಿಟ್ಟರು. ಮೋಹನ್ ಆಕಾಶದತ್ತ ನೋಡಿ, ನಾನು ಯಾರಿಗೂ ಕೆಡುಕು ಮಾಡಿಲ್ಲ. ಹಾಗಿದ್ದರೆ ನನ್ನ ಮೇಲೆ ಇಷ್ಟು ದುಃಖ ಯಾಕೆ ಎಂದು ದೇವರನ್ನು ಪ್ರಶ್ನಿಸಿದನು. ಇವತ್ತು ಒಬ್ಬ ಗ್ರಾಹಕರು ಬಂದಿಲ್ಲ. ಇವಾಗ ಗ್ರಾಮದ ಜನರು ನನ್ನನ್ನು ನೋಡಿ ವ್ಯಂಗ್ಯ ಮಾಡುತ್ತಿದ್ದಾರೆ. ನಾನೇನು ಹೇಳಲಿ? ಈ ದಿನ ಒಬ್ಬ ಗ್ರಾಹಕರೂ ಬಂದಿಲ್ಲ. ಇಬ್ಬರು ಚಿಂತೆಯಲ್ಲಿ ಮುಳುಗಿದರು. ಮೋಹನ್ ಏನೂ ಊಟ ಮಾಡದೆ ಮಲಗಿಬಿಟ್ಟನು. ಮುಂದಿನ ದಿನ ಮೋಹನ್ ಕಾಡಿನ ಕಡೆ ನಡೆಯತೊಡಗಿದನು. ಅವನ ಮನಸ್ಸಿನಲ್ಲಿ ತೀವ್ರ ನಿರಾಶೆ, ಜೀವನವೇ ಮುಗಿಸಿಬಿಡಬೇಕೆಂಬ ಚಿಂತನೆ ಬಂದಿತ್ತು. ಮೋಹನ್ ಇನ್ನೂ ಒಳಗಿನ ದುಃಖದಲ್ಲಿ ಕಾಡಿನ ಆಳಕ್ಕೆ ಹೋದನು. ಅಲ್ಲಿ ಒಂದು ಸನ್ಯಾಸಿ ನೆಲದಲ್ಲಿ ಬಿದ್ದಿರುವುದನ್ನು ಕಂಡನು. ಸಾಧುಗಳೇ, ನಿಮಗೆ ಏನಾಯಿತು? ಈಗೇಕೆ ಮಲಗಿದ್ದೀರಾ? ನನ್ನ ಕಾಲಿಗೆ ಮಡಚು ಬಿದ್ದಿದೆ. ನಾನು ರಾಜ ಕಡೆ ಹೋಗುತ್ತಿದ್ದೆ. 2 ದಿನಗಳು ಆಯಿತು. ಯಾವ ಮನುಷ್ಯನೂ ಈ ಕಾಡಿನ ಕಡೆ ಬರಲಿಲ್ಲ. ನನಗೆ ತುಂಬಾ ಬಾಯಾರಿಕೆಯಾಗಿದೆ. ನನಗೆ ಬೇಗನೆ ನೀರು ತಂದುಕೊಡು, ಇಲ್ಲ ಅಂದರೆ ನಾನು ಸಾಯುತ್ತೇನೆ. ಸಾಧುಗಳೇ, ಇಲ್ಲಿ ಹತ್ತಿರ ಯಾವುದೇ ನೀರು ಇರುವ ಪ್ರದೇಶ ನನಗೆ ಕಾಣುತ್ತಿಲ್ಲ. ನಿಮಗೆ ತಿಳಿದಿದ್ದರೆ ಹೇಳಿ. 2 ಮೈಲು ದೂರದಲ್ಲಿ ಒಂದು ಕೆರೆ ಇದೆ.
ಅಲ್ಲಿ ನೀರು ತಂದು ಕೊಡು. ಮೋಹನ್ ಕಾಡಿನಲ್ಲಿ ನೀರು ತರಲು ಹೊರಟನು. ಮೋಹನ್ ಕೆರೆಗೆ ಹೋಗಿ ನೀರು ತುಂಬಲು ಮುಂದಾದಾಗ ಅಲ್ಲಿ ಹೊಗೆ ಏಳಿ ಒಂದು ಭಯಾನಕ ರಾಕ್ಷಸ ರೂಪದಲ್ಲಿ ಕಾಣಿಸಿಕೊಂಡಿತು. ಮೋಹನ್ ಆ ರಾಕ್ಷಸನನ್ನು ನೋಡಿ ಭಯಗೊಂಡನು. ಈ ಕೆರೆಯಿಂದ ನೀರು ತೆಗೆದುಕೊಳ್ಳಲು ನಿನಗೆ ಧೈರ್ಯ ಹೇಗೆ? ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ನನ್ನ ಒಗಟಿಗೆ ಉತ್ತರ ಕೊಡು. ತಪ್ಪಾದರೆ ನಿನ್ನನ್ನು ಕೆರೆಯಲ್ಲಿ ಮುಳುಗಿಸುತ್ತೇನೆ. ಮೋಹನ್ ಆಲೋಚನೆ ಮಾಡಿ ಸರಿ ಎಂದನು. ಎಲ್ಲ ದಿಕ್ಕುಗಳಲ್ಲಿ ತೆರೆದಿರುವ ಮನೆ, ಬೆಳಕಿದೆ. ಆದರೆ ಕಿಟಕಿ, ಬಾಗಿಲು, ಗೋಡೆ, ನೆಲ ಯಾವುದೂ ಇಲ್ಲ. ಆದರೂ ಎಲ್ಲವೂ ಅದರಲ್ಲಿ ಸೇರಿದೆ. ಅದು ಏನೋ? ಮೋಹನ್ ಆಲೋಚನೆ ಮಾಡಿ, ಅದು ಮಾನವನ ಮನಸ್ಸು. ರಾಕ್ಷಸ ಆಶ್ಚರ್ಯದಿಂದ ನಕ್ಕಿತು. ಸರಿಯಾದ ಉತ್ತರ. ನೀನು ಮೊದಲವನಾಗಿದ್ದೀಯಾ. ಬೇಕಾದಷ್ಟು ನೀರು ತೆಗೆದುಕೋ ಎಂದು ಹೇಳಿ ರಾಕ್ಷಸ ಮಾಯವಾಯಿತು. ಮೋಹನ್ ಕೆರೆಯಿಂದ ನೀರು ತೆಗೆದುಕೊಂಡು ಬಂದನು. ಮೋಹನ್ ನೀರು ತಂದು ಸನ್ಯಾಸಿಗೆ ಕೊಟ್ಟನು. ಸನ್ಯಾಸಿ ಹೇಳಿದನು, ನಿಜವಾಗಲೂ ನೀನು ಆ ಕೆರೆಯಿಂದ ನೀರನ್ನು ತಂದೀಯಾ? ಹೌದು ಸಾಧುಗಳೇ, ಆ ಕೆರೆಯಲ್ಲಿ ಭಯಾನಕ ರಾಕ್ಷಸ ಇತ್ತು. ಆ ರಾಕ್ಷಸ ಒಗಟನ್ನು ಬಿಡಿಸಿ ನಾನು ಕೆರೆಯ ನೀರನ್ನು ತಂದಿದ್ದೇನೆ. ನೀನು ನನಗೆ ಸಹಾಯ ಮಾಡಿದ್ದೀಯಾ? ನಿನ್ನ ಸತ್ಯತೆಯಿಂದ ಸಂತೋಷವಾಗಿದೆ. ಈ ಮಾಯಾ ಜಿಂಕೆ ಹಿರಣ ನಿನ್ನ ಅದೃಷ್ಟ ಬದಲಾಯಿಸುತ್ತದೆ ಎಂದು ಜಿಂಕೆಯನ್ನು ಕೊಟ್ಟನು. ಈ ಜಿಂಕೆಯನ್ನು ಇಟ್ಟುಕೊಂಡು ನಾನು ಏನು ಮಾಡಲಿ? ನಿನ್ನ ಮನಸ್ಸು ನಿಷ್ಕಲ್ಮಶವಾಗಿದೆ. ನೀನು ಬೇರೆಯವರಿಗೆ ಸಹಾಯ ಮಾಡುತ್ತೀಯಾ? ಮುಂದೆ ನಿನಗೆ ಒಳ್ಳೆಯದಾಗುತ್ತದೆ. ಈ ಜಿಂಕೆಯನ್ನು ನಿನ್ನ ಮಗಳಂತೆ ಸಾಕು ಎಂದು ಹೇಳಿ ಹೋದನು. ಮೋಹನ್ ಅದನ್ನು ಮನೆಗೆ ತಂದನು. ರಾಜು ಜಿಂಕೆಯನ್ನು ನೋಡಿ ತುಂಬಾ ಸಂತೋಷಪಟ್ಟನು. ಈ ಜಿಂಕೆ ನಿಮಗೆ ಎಲ್ಲಿ ದೊರಕಿತು? ಇದನ್ನು ಮನೆಗೇಕೆ ತಂದಿದ್ದೀರಾ? ಮೋಹನ್ ಕಾಡಿನಲ್ಲಿ ನಡೆದ ಘಟನೆಯನ್ನು ತನ್ನ ಹೆಂಡತಿಗೆ ಹೇಳಿದನು. ರಾಜು ಆ ಜಿಂಕೆಯ ಜೊತೆಗೆ ಆಟ ಆಡಲು ಆರಂಭಿಸಿದನು. ಎಲ್ಲರೂ ಜಿಂಕೆಯನ್ನು ನೋಡಲು ಶುರು ಮಾಡಿದರು. ಮರುದಿನ ಬೆಳಿಗ್ಗೆ ಮೋಹನ್ ಅಂಗಡಿಗೆ ಹೋಗುತ್ತಿದ್ದಾಗ ಜಮೀನ್ದಾರ ವಿಶ್ವನಾಥ ಮೋಹನ್ನ ಮನೆಯ ಹತ್ತಿರ ಬಂದರು. ನಮಸ್ಕಾರ ಜಮೀನ್ದಾರ್ ವಿಶ್ವನಾಥ್ ಅವರೇ, ಏನು ಈ ಬಡವ ಮೋಹನ್ ಮನೆ ಹತ್ತಿರ ಬಂದಿದ್ದೀರಾ? ಮೋಹನ್, ನೀನು ಸರಿಯಾಗಿ ಹೇಳಿದ್ದೀಯಾ. ನಾನು ನಿನ್ನ ಮಗ ರಾಜು ಜಿಂಕೆಯ ಹತ್ತಿರ ಆಟ ಆಡುವುದನ್ನು ನೋಡಿದೆ. ಆ ಜಿಂಕೆ ನನಗೆ ತುಂಬ ಇಷ್ಟವಾಯಿತು. ಆ ಜಿಂಕೆಯನ್ನು ನನ್ನ ಮನೆಯಲ್ಲಿ ಸಾಕಬೇಕೆಂದು ಬಯಸುತ್ತೇನೆ. ಅದಕ್ಕಾಗಿ ಆ ಜಿಂಕೆಯನ್ನು ಕೊಳ್ಳಲು ಬಯಸುತ್ತೇನೆ. ಕ್ಷಮಿಸಿ ಜಮೀನ್ದಾರ್ ಸಾಹೇಬ್ರೆ, ಆ ಜಿಂಕಿ ನನ್ನ ಮಗಳಿದ್ದಂತೆ. ಅದನ್ನು ನಾನು ಮಾರಲು ಇಷ್ಟಪಡುವುದಿಲ್ಲ. ನಾನು ನಿಮಗೆ ಒಳ್ಳೆಯ ಹಣವನ್ನು ಕೊಡುತ್ತೇನೆ. ನೀವು ಎಷ್ಟೇ ಹಣ ಕೊಟ್ಟರೂ ನಾನು ಅದನ್ನು ಮಾರುವುದಿಲ್ಲ. ಜಮೀನ್ದಾರ್ ವಿಶ್ವನಾಥ್ ಅವರು ಅಲ್ಲಿಂದ ಸಿಟ್ಟಾಗಿ ಹೋಗಿಬಿಟ್ಟರು. ಮೋಹನ್ ಮತ್ತು ಅವನ ಕುಟುಂಬದವರು ಜಿಂಕೆಯನ್ನು ಒಬ್ಬ ಮನೆಯ ಸದಸ್ಯನಂತೆ ತುಂಬಾ ಹಚ್ಚಿಕೊಂಡಿದ್ದರು. ಒಂದು ದಿನ ಗೋವಿಂದ ಎಂಬ ವ್ಯಾಪಾರಿ ಮೋಹನ ಹತ್ತಿರ ಬಂದನು. ನಿನ್ನ ಜಿಂಕೆ ನನಗೆ ತುಂಬ ಇಷ್ಟವಾಗಿದೆ. ಇದಕ್ಕೆ ಎಷ್ಟು ಬೆಲೆ ಬೇಕು ಕೇಳಿ ನಾನು ಕೊಡುತ್ತೇನೆ. ನೀವೆಷ್ಟೇ ಹಣ ಕೊಟ್ಟರೂ ನಾನು ಇದನ್ನು ಕೊಡುವುದಿಲ್ಲ. ನೀನು
ಇದನ್ನು ಇಟ್ಟುಕೊಂಡು ಏನು ಮಾಡುತ್ತೀಯ? ನೀನು ಬಡವನಾಗಿಯೇ ಉಳಿದು ಬಿಡುತ್ತೀಯ. ನಿನಗೆ ಹೇಳಿದರೆ ಅರ್ಥವಾಗುವುದಿಲ್ಲ ಎಂದು ಹೇಳಿ ಹೋದನು. ಯಾವಾಗಿನಿಂದ ಈ ಜಿಂಕೆ ಬಂದಿತೋ ಆವಾಗಿನಿಂದ ನಮ್ಮ ಖರ್ಚುಗಳು ಜಾಸ್ತಿ ಆಗಿವೆ. ನೀವು ಜಮೀನ್ದಾರರಿಗೂ ಕೊಡಲಿಲ್ಲ, ಈಗ ವ್ಯಾಪಾರಿಗೂ ಮಾರಲಿಲ್ಲ. ಇದನ್ನು ಮಾರಿ ಬಂದ ಹಣದಿಂದ ನಮ್ಮ ಪರಿಸ್ಥಿತಿನೂ ಸುಧಾರಿಸಿಕೊಳ್ಳಬಹುದಲ್ಲ. ಮತ್ತು ಸಾಧುಗಳು ಹೇಳಿದರು, ಇದನ್ನು ನಿನ್ನ ಮಗಳಂತೆ ಸಾಕು, ನಿನಗೆ ಒಳ್ಳೆಯ ದಿನಗಳು ಬರುತ್ತವೆ. ಜಿಂಕೆ ಈಗ ನನ್ನ ಮಗಳಿದ್ದಂತೆ, ಇದನ್ನು ನಾನು ಮಾರಲು ಇಚ್ಛಿಸುವುದಿಲ್ಲ. ಇದನ್ನು ಕೇಳಿ ಕಮಲ ಸುಮ್ಮನಾದಳು. ಜಿಂಕೆಯನ್ನ ನೋಡಿ ಸಂತೋಷಪಟ್ಟಳು. ಇದರ ನಡುವೆ ಕಲ್ಯಾಣ್ ನಗರದ ರಾಜ ಜಯದೇವನ ಮಗಳು ಲಕ್ಷ್ಮೀದೇವಿ ವಿಚಿತ್ರ ರೋಗದಿಂದ ಬಳಲುತ್ತಿದ್ದರು. ಇದನ್ನು ನೋಡಿ ಜಯದೇವ್ ತುಂಬಾ ಚಿಂತೆಯಲ್ಲಿದ್ದನು. ರಾಜಗುರುಗಳೇ, ನನ್ನ ಮಗಳು ಸರಿ ಹೋಗುತ್ತಾಳ? ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ವೈದ್ಯರು ನೋಡಿದರೂ ಏನೂ ಪ್ರಯೋಜನವಾಗುತ್ತಿಲ್ಲ. ರಾಜ, ನಿಮ್ಮ ಮಗಳು ಲಕ್ಷ್ಮೀದೇವಿಯವರು ವಿಚಿತ್ರ ಕಾಯಿಲೆಯಿಂದ ನರಳುತ್ತಿದ್ದಾಳೆ. ಆ ಕಾಯಿಲೆಗೆ ಒಂದು ಪರಿಹಾರವಿದೆ. ಏನದು ಹೇಳಿ ರಾಜಗುರುಗಳೇ? ಮಾಯಾ ಜಿಂಕೆಯ ಕಣ್ಣೀರು ಮತ್ತು ಬಡವನ ಸತ್ಯ ಕಣ್ಣೀರು ಸೇರಿ ಹುಟ್ಟುವ ದಿವ್ಯ ಹೂವಿನಿಂದ ಮಾತ್ರ ಚಿಕಿತ್ಸೆ ಸಾಧ್ಯ. ಆ ಮಾಯಾ ಜಿಂಕೆ ಈಗ ಎಲ್ಲಿದೆ ಅಂತ ಗೊತ್ತಿದೆಯಾ? ಆ ಮಾಯಾ ಜಿಂಕೆ ಶಿವನಗರದ ಮೋಹನ್ ಎಂಬ ವ್ಯಕ್ತಿಯ ಹತ್ತಿರ ಎಂದು ತಿಳಿದು ಬಂದಿದೆ. ರಾಜ ಜಯದೇವ್ ಮಂತ್ರಿಗಳು ಮತ್ತು ಸೈನಿಕರನ್ನು ಕರೆದುಕೊಂಡು ಶಿವನಗರದ ಕಡೆಗೆ ಹೊರಟರು. ಶಿವನಗರದ ಮೋಹನ್ ಮನೆಗೆ ಬಂದು ಮೋಹನನ್ನು ಕೇಳಿದರು. ನಿನ್ನ ಹತ್ತಿರ ಮಾಯಾವಿ ಜಿಂಕೆ ಇದೆಯಾ? ನಮಸ್ಕಾರ ಮಹಾರಾಜರವರೇ. ಹೌದು, ನನ್ನ ಹತ್ತಿರ ಜಿಂಕೆ ಇದೆ. ಅದು ಮಾಯಾವಿ ಜಿಂಕೆಯೋ ಅಥವಾ ಸಾಧಾರಣ ಜಿಂಕೆಯೋ ನನಗೆಂದು ಗೊತ್ತಿಲ್ಲ. ನನಗೆ ಅದು ನನ್ನ ಮಗಳಿದ್ದಂತೆ. ಅದು ನಿನಗೆ ಎಲ್ಲಿ ದೊರಕಿತು ಅಂತೆ? ನನಗೆ ಒಬ್ಬ ಸಾಧು ಕಾಡಿನಲ್ಲಿ ಕೊಟ್ಟನು. ಸರಿ, ನನಗೆ ಆ ಜಿಂಕೆ ಕೊಳ್ಳಲು ಬಯಸುತ್ತೇನೆ. ಅದರ ಬೆಲೆ ಎಷ್ಟು ಹೇಳಿ? ಕ್ಷಮಿಸಿ ಮಹಾರಾಜರೇ, ಅದನ್ನು ನಾನು ಮಾರುವುದಿಲ್ಲ. ನೋಡು ಮೋಹನ್, ನನಗೆ ಆ ಜಿಂಕೆಯ ಅವಶ್ಯಕತೆ ತುಂಬ ಇದೆ. ನನಗೆ ಅದು ಬೇಕು. ನಿನಗೆ ಎಷ್ಟು ಬೇಕೋ ಹಣವನ್ನು ಕೇಳು. ಕ್ಷಮಿಸಿ ಮಹಾರಾಜರೇ, ಅದನ್ನು ಮಾರುವುದಿಲ್ಲ. ನಾನು ನಿನಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆ. ನೀನು ನನಗೆ ಆ ಮಾಯಾ ಜಿಂಕೆಯನ್ನು ಕೊಡಲೇಬೇಕು. ಮೋಹನ್ ಮತ್ತೆ ನಿರಾಕರಿಸಿದನು. ಸಿಪಾಯಿಗಳೇ, ಇವನನ್ನು ಬಂಧಿಸಿ ಮತ್ತು ಆ ಮಾಯಾ ಜಿಂಕೆಯನ್ನು ರಾಜ್ಯಕ್ಕೆ ಕರೆದುಕೊಂಡು ಬನ್ನಿ. ಮಾಯಾ ಜಿಂಕೆಯನ್ನು ಮತ್ತು ಮೋಹನನ್ನು ರಾಜ್ಯದ ಮಹಲ್ಗೆ ಕರೆದುಕೊಂಡು ಬಂದರು. ನೋಡು ಮೋಹನ್, ನಾನು ಇದನ್ನು ಕೊಂಡುಕೊಳ್ಳಲು ಕೇಳಿದನು, ಆದರೆ ನೀನು ನನಗೆ ಕೊಡಲಿಲ್ಲ. ಕೊನೆ ಸಲ ಈ ಜಿಂಕೆಯನ್ನು ನೋಡಿಕೋ, ಮತ್ತೆ ನಿನಗೆ ಈ ಜಿಂಕೆ ಸಿಗುವುದಿಲ್ಲ. ನಾನು ಮಗಳಂತ ಸಾಕಿದ ಆ ಜಿಂಕೆಯನ್ನು ಅಪ್ಪಿಕೊಳ್ಳುತ್ತೇನೆ. ರಾಜ ಸರಿ ಎಂದನು. ಮೋಹನ್ ಆ ಜಿಂಕೆಯ ಹತ್ತಿರ ಹೋಗಿ ಅಪ್ಪಿಕೊಂಡನು. ಮೋಹನ್ ಕಣ್ಣೀರಿಟ್ಟನು ಮತ್ತು ಜಿಂಕೆಯೂ ಕೂಡ ಕಣ್ಣೀರಿಟ್ಟಿತು. ಕೊನೆಗೆ ಮೋಹನ್ ಜಿಂಕೆಯನ್ನು ಅಪ್ಪಿಕೊಂಡಾಗ ಇಬ್ಬರ ಕಣ್ಣೀರು ನೆಲಕ್ಕೆ ಬಿದ್ದು ಒಂದು ನೀಲಿ ಹೂವು ಮೂಡಿತು. ರಾಜ ಜಯದೇವ್ ಆ ಹೂವನ್ನು ರಾಜಕುಮಾರಿಯ ದೇಹಕ್ಕೆ ಸ್ಪರ್ಶಿಸಿದಾಗ ಅವಳು ಗುಣಮುಖಳಾದಳು. ರಾಜ ಕ್ಷಮೆ ಕೇಳಿ ಮೋಹನ್ಗೆ ಬಹಳಷ್ಟು ಬಂಗಾರ ನೀಡಿದನು. ಅವನನ್ನು ಅರಮನೆಯ ಸಲಹೆಗಾರನನ್ನಾಗಿ ನೇಮಿಸಿದನು ಮತ್ತು ಅವನ ಗ್ರಾಮವನ್ನೇ ಅವನಿಗೆ ಜಮೀನ್ದಾರಿಯಾಗಿ ಕೊಟ್ಟನು. ಹೀಗೆ ಒಬ್ಬ ಸಾಮಾನ್ಯ ಕುಂಭಾರ ತನ್ನ ಪರಿಶ್ರಮ, ಸತ್ಯತೆ ಮತ್ತು ಪ್ರೀತಿಯಿಂದ ತನ್ನ ಅದೃಷ್ಟವನ್ನು ಬದಲಾಯಿಸಿಕೊಂಡನು. ಅವನ ಜೀವನ ಈಗ ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿತು. ಅವನು ತನ್ನ ಗ್ರಾಮದ ಜನರಿಗೆ ಒಂದು ಮಾದರಿಯಾದನು.